ಇಲ್ಲಿ ಬಡಿಗೆ ಇತ್ತಲ್ಲ, ಎಲ್ಲದ ಬಡಿಗೆ ಎಲ್ಲೋಯ್ತು? ಹುಡ್ಕ ನೋಡ. ಕರುನಾಡಿಗೆ ನಮಸ್ಕಾರ. ಇವತ್ತು 7 ಡಿಸೆಂಬರ್ 2025 ಕರ್ನಾಟಕ TET ಪರೀಕ್ಷೆ ನಡೆದಿದೆ. ಪೇಪರ್ 2 ಇಂಗ್ಲಿಷ್. ಇದರಲ್ಲಿ ಒಂದು ಕ್ವಶನ್ ಕೇಳುತ್ತಾನೆ ಅವನು, ಪಂಕ್ಚುವೇಶನ್ ಮಾರ್ಕ್ಸ್ ಬಗ್ಗೆ. ಆ ಚಿಹ್ನೆ ಮತ್ತು ಚಿಹ್ನೆದ ಹೆಸರು ಏನು, ಇದಿಷ್ಟೇ. ಈ ಚಿಹ್ನೆ ಎಲ್ಲಿ ಯೂಸ್ ಮಾಡ್ತಾರೆ ಅಂತೇಳಿ ಕೇಳುತ್ತಾರೆ. ಬಟ್ ಇಲ್ಲಿ ತನಕ ಮ್ಯಾಕ್ಸಿಮಮ್ ಈ ಸಿಂಬಾಲ್ದ ಹೆಸರು ಏನು, ಇದಕ್ಕೆ ಏನಂತೇಳಿ ಕರೀತಾರೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಒಂದು 18 ಸಿಂಬಾಲ್ಸ್ಗಳನ್ನು ನಿಮ್ಮ ಎದುರಿಗೆ ಬರೆದಿದ್ದಾನೆ. ಒಂದನೇದಂತೂ ಫುಲ್ ಸ್ಟಾಪ್. ಇದು ನಮಗೂ ನಿಮಗೆಲ್ಲರಿಗೂ ಅಂತು ಫುಲ್ ಸ್ಟಾಪ್. ಆದ್ರೆ ಇದಕ್ಕೆ ಇನ್ನೊಂದು ಹೆಸರು ಐತಿ, ಅದಕ್ಕೆ ಪಿರಿಯಡ್ ಅಂತೇಳಿ ಕರೀತಾರೆ. PERIOD. ಅಮೇರಿಕಾದೊಳಗ ಇದು ಫುಲ್ ಸ್ಟಾಪ್. ಇದು ಇಂಗ್ಲೆಂಡ್ದೊಳಗೆ ಫುಲ್ ಸ್ಟಾಪ್ ಅಂತಾರ್ರಿ. ಅಮೇರಿಕಾದೊಳಗ ಫುಲ್ ಸ್ಟಾಪ್ ಅನ್ನಂಗಿಲ್ಲ. ಅಮೇರಿಕಾದೊಳಗ ಪಿರಿಯಡ್ ಅಂತಾರೆ. PERIOD ಪಿರಿಯಡ್. ವಾಕ್ಯ ಮುಗಿದ ನಂತರ ಫುಲ್ ಸ್ಟಾಪ್ ಕೊಡುತ್ತೇವೆ, ಪಿರಿಯಡ್. ಇನ್ನು ಕಾಮಾ, ಇದು ಅಂತೂ ಕಾಮಾ. ಕಲಬುರಗಿ, ಬಿಜಾಪುರ್, ಕೊಪ್ಪಳ, ಗದಗ್, ಬೆಳಗಾವಿ, ಕೊಡಗು, ಮೈಸೂರು, ಚಿತ್ರದುರ್ಗ, ಕಾಮಾ ಕುಡ್ಕೊಂತ ಹೋಗೋದು. ಕ್ವಶನ್ ಸೆಂಟೆನ್ಸ್ ಅಲ್ಲಿ ಕ್ವಶನ್ ಮಾರ್ಕ್ ಇರುತ್ತದೆ. ಕ್ವಶನ್ ಮಾರ್ಕ್ ಇದು ಅಂತೂ ನಿಮ್ಗೆಲ್ಲರಿಗೂ ಗೊತ್ತದೆ. ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತ ಕರಿತೀವಿ. ಎಕ್ಸ್ಕ್ಲಮೇಷನ್, ಉದ್ಗಾರವಾಚಕ ಚಿಹ್ನ. ಇದು ಡ್ಯಾಶ್. ಪ್ರಶ್ನೆ ಹಿಂಗೆ ಕೇಳ್ತಾರೆ, ಹೈಪನ್ ಮತ್ತು ಡ್ಯಾಶ್ ದೊಳಗೆ ಏನು ವ್ಯತ್ಯಾಸ? ಡ್ಯಾಶ್ ಇದು ಸ್ವಲ್ಪ ದೊಡ್ಡದ ನೋಡ್ರಿ, ಹೈಪನ್ ಇದು ಸ್ವಲ್ಪ ಚಿಕ್ಕದ ಇರ್ತೈತಿ. ಮ್ಯಾಚ್ ಬಾಕ್ಸ್, ಸನ್ ಇನ್ ಲಾ. ಇಲ್ಲೇನೈತಿ, ಇದು ಹೈಪನ್. ಮ್ಯಾಚ್ ಬಾಕ್ಸ್ ಕಂಪೌಂಡ್ ವರ್ಡ್ ಯೂಸ್ ಮಾಡುವಾಗ ಹೈಪನ್ ಯೂಸ್ ಮಾಡುತ್ತಾರೆ. ಡ್ಯಾಶ್ ಇದು ಸ್ವಲ್ಪ ಇದಕ್ಕಿಂತ ದೊಡ್ಡದೈತಿ. ಡ್ಯಾಶ್ ಅಪಾಸ್ಟ್ರಾಫ್ ಎಸ್ ಅಂತೇಳಿ ಕರಿತೀವಿ. ಅಪಾಸ್ಟ್ರಾಫ್ ಎಸ್. ಪುನೀತ್ ನೋಡ್ರಿ, ಅಪಾಸ್ಟ್ರಫಿ ಎಸ್. ಪುನೀತ್ ರಾಜ್ಕುಮಾರ್ಸ್ ಫಿಲ್ಮ್. ಅಪಾಸ್ಟ್ರಫಿ ಅವರ, ಅಪಾಸ್ಟ್ರಫಿ ಎಸ್. ಇನ್ನು ಇದು ಕೋಲನ್ ಮತ್ತು ಇದು ಸೆಮಿ ಕೋಲನ್. ಎರಡು ನೋಡ್ರಿ, ಎರಡು ಹಿಂಗ್ ಈ ರೀತಿ ಚಿಹ್ನೆ ಇತ್ತಂದ್ರೆ ಕೋಲನ್ ಅಂದ್ರೆ ಒಂದು ಲಿಸ್ಟ್ ಅನ್ನ ನಾವು ಎಕ್ಸ್ಪ್ಲನೇಷನ್ ಮಾಡುವ, ಒಂದು ಲಿಸ್ಟ್ ಅನ್ನ ಹೇಳುವಾಗ ಕೋಲನ್ ಅನ್ನ ಯೂಸ್ ಮಾಡುತ್ತೇವೆ. ಕೋಲನ್. ಇದು ಸೆಮಿ ಕೋಲನ್. ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಗಳನ್ನ ಜೋಡಣೆ ಮಾಡುವಾಗ ಸೆಮಿ ಕೋಲನ್ ಅನ್ನ ಯೂಸ್ ಮಾಡುತ್ತೇವೆ. ಸೆಮಿ ಕೋಲನ್ ಅಂತಾರೆ ಇದಕ್ಕ. ಇದು ಕೋಲನ್, ಇದು ಸೆಮಿ ಕೋಲನ್. ಮ್ಯಾಲ ಫುಲ್ ಸ್ಟಾಪ್, ಕೆಳಗ ಕಾಮಾ, ಸೆಮಿ ಕೋಲನ್. ಇದು ಹೈಪನ್, ಇದು ಕೊಟೇಶನ್ ಮಾರ್ಕ್. ಡೂ ಆರ್ ಡಾಯ್ ಸೇಡ್ ಬೈ ಮಹಾತ್ಮ ಗಾಂಧೀಜಿ. ಕೊಟೇಶನ್. ಈ ರೀತಿ ಚಿಹ್ನ ಇರುತ್ತದೆ. ಇನ್ನು ಅಂಡರ್ ಸ್ಕೋರ್, ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಒಂದು ಶಬ್ದದ ಕೆಳಗೆ ಅಂಡರ್ಲೈನ್ ಮಾಡಿದ್ರೆ ಅಂಡರ್ ಸ್ಕೋರ್. ಬ್ರಾಕೆಟ್, ಇದಕ್ಕೆ ಬ್ರಾಕೆಟ್ ಅಂತಾರೆ. ಪ್ಯಾರಂಥೆಸಿಸ್, ಈ ರೀತಿ ಪ್ಯಾರಂಥೆಸಿಸ್. ಜಸ್ಟ್ ಇದ್ರ ಹೆಸರು ನೆನಪಿಡ್ರಿ, ಇದಕ್ಕೆ ಏನಂತಾರೆ? ಪ್ಯಾರಂಥೆಸಿಸ್. ಇದಕ್ಕೆ ಬ್ರೇಸಸ್. ಎಲಿಪ್ಸಿಸ್, ಒಂದು ಡಿಲೀಟ್ ಮಾಡಿದ ಶಬ್ದ ಎಲಿಪ್ಸಿಸ್ ದಿಂದ ಕೂಡಿರುತ್ತೆ. ಒಂದು ಕೊಟೇಶನ್ಸ್ ಒಳಗ ಮುಂದಿನ ವಾಕ್ಯ ಒಮಿಷನ್ ಮಾಡಿದ್ರೆ, ಅದನ್ನ ಡಿಲೀಟ್ ಮಾಡಿದ್ರೆ, ಅದನ್ನ ತೆಗೆದಿದ್ರೆ ಎಲಿಪ್ಸಿಸ್. ಈ ರೀತಿ 3 ಚಿಹ್ನೆಗಳು. 3 ಫುಲ್ ಸ್ಟಾಪ್. ಸ್ಲ್ಯಾಶ್ ಹೀಗೆ ಅಡ್ಡ ಇರ್ತದೆ. ಸ್ಲ್ಯಾಶ್
ಇದು ಒಂದ್ಸಲ ಒಂದ್ಸಲ 3 ಬಾರಿ ಕೇಳಿದ್ರಿ ಇದು ಈ ಚಿಹ್ನೆಗೆ ಏನಂತ ಆಸ್ಟರ್ ರಿಸ್ಕ್ ಅಂತಾರೆ. ಆಸ್ಟರ್ ರಿಸ್ಕ್ ಒಂದೊಂದ್ಸಲ ನಾವು ಬೈತಿರ್ತೇವೆ. ಬೇಗಳು ಬೈಯುವಾಗ ಅದನ್ನ ಪತ್ರಿಕೆದೊಳಗೆ ಬಂದಿರ್ತದೆ, ಆದ್ರೆ ಅದು ಕಂಪ್ಲೀಟ್ ಬರೋದಿಲ್ಲ, ಶಬ್ದ ಬರಂಗಿಲ್ರಿ, ಸ್ವಲ್ಪ ಬರೋದು. ಅದೇನ್ ಮಾಡ್ತಾರ, ಆ ಶಬ್ದದ ಮೇಲೆ ಈ ಚಿಹ್ನೆ ಕೊಟ್ಬಿಡ. ಅದಕ್ಕೆ ಟ್ಯಾಬು ವರ್ಡ್ಸ್ ಅಂತಾರೆ. ಟ್ಯಾಬು ವರ್ಡ್ಸ್ ಅದು ಅಶ್ಲೀಲ ಪದಗಳನ್ನ ವ್ಯಕ್ತ ಮಾಡುವಾಗ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬರೋದಿರಲ್ರಿ. ಅದು ಮೊದಲನೇ ಅಕ್ಷರ ಬರೋದು, ಮುಂದೆ ಈ ರೀತಿ ಆಸ್ಟರ್ ಚಿಹ್ನನ ಕೊಡುತ್ತಾರೆ. ಅಥವಾ ಒಂದು ಸೆಂಟೆನ್ಸ್ದೊಳಗ, ಒಂದು ವಾಕ್ಯದೊಳಗ ಒಂದು ಶಬ್ದನ ಡಿಲೀಟ್ ಮಾಡುವಾಗ ಆಸ್ಟರ್ ರಿಸ್ಕ್ ಅನ್ನ ಯೂಸ್ ಮಾಡುತ್ತಾರೆ. @ ಇದು ಚಿಹ್ನೆ ಇದೆ. ಜಸ್ಟ್ ಚಿನ್ನದ ಹೆಸರು ನೆನ್ಪಿಡ್ರಿ, ಅದ್ರ ಹೆಸರು ಏನಂತಾರೆ ಅಷ್ಟೇ ನೆನ್ಪಿಡ್ರಿ. ಇವಾಗ ಥ್ಯಾಂಕ್ ಯು, ನಮಸ್ಕಾರ. ಏನ್ ಗಾಡಿ ಒಯ್ಲಿತನ?